ಅದ್ದೂರಿಯಾಗಿ ನಡೆದ ಹೊಸಹೊಳಲು ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವ. ಮೊಳಗಿದ ಜಯಘೋಷಗಳು ಹರಿದು ಬಂದ ಭಕ್ತಸಾಗರ. ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಆರಾಧ್ಯ ದೈವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತಾದಿಗಳ ಜಯಘೋಷಗಳ ನಡುವೆ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಶಾಸಕ ಎಚ್.ಟಿ. ಮಂಜು, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ, ಸೋಮಶೇಖರ, ಗ್ರೇಟು, ತಹಶೀಲ್ದಾರ್ ಲೋಕೇಶ ಹಾಗೂ ದೇವಾಲಯದ ಧರ್ಮದರ್ಶಿಗಳಾದ ರಾಮಚಂದ್ರ ಅವರು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಉಗೆ ಗೋವಿಂದ ಗೋವಿಂದ, ಉಗೆ ವೆಂಕಟರಮಣ, ಉಗೆ ಶ್ರೀನಿವಾಸ ಎಂಬ ಜಯಘೋಷಗಳು ಮುಗಿಲು ಮುಟ್ಟಿದ್ದವು. ಸಮಾಜ ಸೇವಕ ಮಲ್ಲಿಕಾರ್ಜುನ ಮಾತನಾಡಿ, ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ರಥೋತ್ಸವದ ಸಂಭ್ರಮದಲ್ಲಿ ಎಲ್ಲಾ ಜಾತಿ ವರ್ಗಗಳ ಜನರು ಒಂದಾಗಿ ಭಗವಂತನ ನಾಮಸ್ಮರಣೆ ಮಾಡಿದಾಗ ಸಾಮಾಜಿಕ ಅಸಮಾನತೆ ದೂರಾಗಿ ಪರಸ್ಪರ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ ಮೂಡಲಿದೆ. ಇಂದಿನ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀರಥದ ಕಳಸಕ್ಕೆ ಹಣ್ಣು ಜವನವನ್ನ ಸಮರ್ಪಿಸಿ ಧನ್ಯತಾ ಭಾವನೆಯನ್ನ ಮೆರೆದಿದ್ದಾರೆ ಎಂದು ಹೇಳಿದ್ದಾರೆ. ರಥೋತ್ಸವದ ಸಂದರ್ಭದಲ್ಲಿ ಕುರುಹಿನ ಶೆಟ್ಟಿ ಸಮಾಜದ ಬಂಧುಗಳು ನೆರೆದಿದ್ದ ಸಾವಿರಾರು ಭಕ್ತಾದಿಗಳಿಗೆ ಮಜ್ಜಿಗೆ ಹಾಗೂ ಪಾನಕವನ್ನ ವಿತರಿಸಿ ಬಿಸಿಲಿನ ಜಳದ ತೀವ್ರತೆಯಿಂದ ದಣವಾರಿಸಿಕೊಳ್ಳಲು ನೆರವಾದರು. ರಾಜ್ಯದ ಮಾಜಿ ಸಚಿವ ಡಾ ಕೆ.ಸಿ. ನಾರಾಯಣಗೌಡ, ಮಾಜಿ ಶಾಸಕರಾದ ಬಿ. ಪ್ರಕಾಶ್, ಕೆ.ಬಿ. ಚಂದ್ರಶೇಖರ, ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷ ಎಚ್.ಕೆ. ಅಶೋಕ್, ಪುರಸಭಾ ಅಧ್ಯಕ್ಷೆ ಪಂಕಜ ಪ್ರಕಾಶ್, ಸದಸ್ಯರಾದ ಎಚ್ಆರ್ ಲೋಕೇಶ್, ಎಚ್ಎನ್ ಪ್ರವೀಣ್, ಎಚ್ಡಿ ಅಶೋಕ್, ಕಲ್ಪನಾ ದೇವರಾಜು, ಕೆಬಿ ಮಹೇಶ್, ಎಚ್ಜೆ ಶ್ರೀನಿವಾಸ್, ಪುರಸಭೆ ಮುಖ್ಯ ಅಧಿಕಾರಿ ಅಶೋಕ್, ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಪರಿಸರ ಇಂಜಿನಿಯರ್ ಪ್ರಿಯಾಂಕಾ, ಪುರಸಭೆಯ ಸಹಾಯಕ ಇಂಜಿನಿಯರ್ ಚೌಡಪ್ಪ, ನೇಕಾರ, ಕುರಿನ ಶೆಟ್ಟಿ ಸಮಾಜದ ಮುಖಂಡರಾದ ರೈಸ್ ಮಿಲ್ ಗುಂಡಣ್ಣ, ಡಾ ಶ್ರೀನಿವಾಸ ಶೆಟ್ಟಿ, ನಂದಕುಮಾರ್, ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ರಾಜಶೇಖರ್, ಮುಖಂಡರಾದ ಶಂಕರೇಗೌಡ, ಬೇಕರಿ ಶೇಖರ್, ಬಾಳೆಕಾಯಿ ಬಸವೇಗೌಡ, ಪ್ರತಿಭಾ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಕೆ. ಮಂಜುಳಾ, ಚನ್ನಕೇಶವ, ಆರವಟ್ಟಿಗೆ ಸೇವಾರ್ಥರಾದ ಕೃಷಿ ವಿಜ್ಞಾನಿ ಡಾ ಮಂಜುನಾಥ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ತೇರನ್ನ ಎಳೆದು ರಥದ ಕಳಸಕ್ಕೆ ಹಣ್ಣು ಜವನವನ್ನ ಸಮರ್ಪಿಸಿ ಕೃತಾರ್ಥರಾದರು. ಬ್ಯೂರೋ ರಿಪೋರ್ಟ್, ಡಾ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. ನಮಸ್ತೆ. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಹೊಸಹೊಳಲು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ದಿನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ತುಂಬ ವಿಜೃಂಭಣೆಯಿಂದ ಇಡೀ ರಾಜ್ಯದಾದ್ಯಂತ ಬಂದಂತಹ ಭಕ್ತಾದಿಗಳು ಹಲವಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಬ್ರಹ್ಮ ರಥೋತ್ಸವವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಈ ರಥೋತ್ಸವದ ವೇಳೆ ತುಂಬ ಸೌಜನ್ಯಯುತವಾಗಿ, ಶಾಂತಿಯುತವಾಗಿ ಸಹಕರಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತೇವೆ. ಇಲ್ಲಿ ಮಜ್ಜಿಗೆ ಪಾನಕ ವಿತರಿಸ್ತಾ ಇದ್ದಾರಲ್ಲ, ಏನಿದು ವಿಶೇಷ? ಏನು ಸರ್, ಪ್ರತಿ ವರ್ಷದಂತೆ ಬಂದಂತಹ ಭಕ್ತಾದಿಗಳಿಗೆ ಮಜ್ಜಿಗೆ ಮತ್ತು ಪಾನಕವನ್ನು ಈ ಬಿಸಿಲಿನಲ್ಲೇ ಒಂದು ಸ್ವಲ್ಪ ತಂಪಾಗಲಿ ಅನ್ನೋ ಒಂದು ಕಾರಣಕ್ಕೆ ಭಕ್ತಾದಿಗಳಿಗೆ ಈ ಮಜ್ಜಿಗೆ ಮತ್ತು ಪಾನಕವನ್ನು ಕೊಡೋದಲ್ಲದೆ ಕೂಡ ಪ್ರಸಾದವನ್ನು ಕೂಡ ವಿನಿಯೋಗ ಮಾಡುತ್ತಾರೆ. ಇವತ್ತಿನ ರಥೋತ್ಸವದಲ್ಲಿ ಯಾರ್ಯಾರು ಅತಿಥಿಗಳು ಭಾಗವಹಿಸಿದ್ದಾರೆ? ಸರ್, ಬಹಳ ಮುಖ್ಯವಾಗಿ ನಮ್ಮ ಕೃಷ್ಣರಾಜಪೇಟೆ ಕ್ಷೇತ್ರದ ಶಾಸಕರಾದಂತಹ ಎಚ್.ಟಿ. ಮಂಜಣ್ಣನವರು, ಆಮೇಲೆ ಸಮಾಜ ಸೇವಕರಾದಂತಹ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು, ಹಾಗೂ ನಮ್ಮ ಕೆ.ಸಿ. ನಾರಾಯಣಗೌಡರು, ಮಾಜಿ ಸಚಿವರಾದಂತಹ ನಮ್ಮ ಕೆ.ಸಿ. ನಾರಾಯಣಗೌಡರು ಸರ್, ವಿಜಯರಾಮೇಗೌಡ ಅವರು, ಡಾಲು ರವಿಯಣ್ಣನವರು, ಹಾಗೂ ಈ ಕ್ಷೇತ್ರದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಎಲ್ಲ ಮಾಧ್ಯಮಗಳ ಎಲ್ಲ ಮಾಧ್ಯಮ ಮಿತ್ರರು, ಹಾಗೂ ನಮ್ಮ ಕೆ.ಆರ್. ನೀಲಕಂಠಣ್ಣನವರು, ಹಾಗೂ ಹೊಸಹೊಳಲು ಭಾಗದ ಎಲ್ಲ ಈ ಮುನ್ಸಿಪಾಲಿಟಿ ಪುರಸಭೆಯ ಸದಸ್ಯರು ಕೂಡ ಆಗಮಿಸಿ ತುಂಬ ಅಚ್ಚುಕಟ್ಟಾಗಿ ರಥೋತ್ಸವದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಸರ್, ತಮ್ಮ ಹೆಸರು? ಸುರೇಶ್ ಜೆ, ಗಾಯಕರು, ಹೊಸಹೊಳಲು.